ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹಾಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಇನ್ನು ಹಲವು ವಿಷಯಗಳನ್ನ, ಅದರಲ್ಲೂ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯಗಳನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಅಕೌಂಟ್ ಓಪನ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಒಂದಷ್ಟು ಬೇರೆ ಬೇರೆ ಸರ್ವಿಸಸ್ ಅನ್ನ ಲಾಂಚ್ ಮಾಡುವಂತ ಪ್ರಯತ್ನದಲ್ಲಿದ್ದೀವಿ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ, ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ನಾಳೆ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬರ್ತಿದ್ದಾರೆ. ಇಲ್ಲಿ ಮೋದಿಯವರನ್ನ ಮೀಟ್ ಮಾಡ್ತಿದ್ದಾರೆ. ಜೊತೆಗೆ ಹಲವು ಒಪ್ಪಂದಗಳು ಆಗುವಂತ ನಿರೀಕ್ಷೆ ಇದೆ. ನಾಳೆ ಹಾಗೂ ನಾಡಿದ್ದು ಅವರು ಭಾರತದಲ್ಲಿರ್ತಾರೆ. ಸಾಕಷ್ಟು ಮಾತುಕತೆಗಳು ನಡೆಯುವಂತ ನಿರೀಕ್ಷೆ ಇದೆ. ಅದರಲ್ಲೂ ಎಸ್ಪೆಷಲಿ S-400 ನ ಹೆಚ್ಚುವರಿ ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳಾಗುವಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಸುಖೋಯ್ 57 ಫೈಟರ್ ಜೆಟ್ಸ್ ಬಗ್ಗೆ ಕೂಡ ಒಪ್ಪಂದಗಳಾಗಬಹುದು. ಎಸ್ಪೆಷಲಿ ಭಾರತ ಟೆಕ್ ಟ್ರಾನ್ಸ್ಫರ್ ಜೊತೆಗೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಡಿಮಾಂಡ್ ಮಾಡ್ತಾ ಇದೆ ಎಲ್ಲ ದೇಶಗಳ ಜೊತೆ ಕೂಡ. ಆ ನಿಟ್ಟಿನಲ್ಲಿ ಯಾವ ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನ ನಾವು ನಾಳೆ ಹಾಗೂ ನಾಡಿದ್ದು ಕಾದು ನೋಡಬೇಕಾಗುತ್ತೆ. ಜೊತೆಗೆ ರಷ್ಯಾ ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಂತೆ ಕೂಡ ಏನಾದ್ರೂ ಮಾತುಕತೆಗಳಾಗುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಓವರ್ ಆಲ್ ತುಂಬಾನೇ ಇಂಪಾರ್ಟೆಂಟ್ ವಿಸಿಟ್ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇರೋದು. ಜೊತೆಗೆ ಯಾವೆಲ್ಲ ಒಪ್ಪಂದಗಳಾಗುತ್ತೆ ಅದರ ಮೇಲೆ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಸೆಕ್ಟರ್ ವೈಸ್ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಈ ಸುದ್ದಿ ಕಾರಣಕ್ಕೆ ಡಿಫೆನ್ಸ್ ಸೆಕ್ಟರ್ ಮುನ್ನೆಲೆಯಲ್ಲಿ ಇರುತ್ತೆ, ಏನೆಲ್ಲ ಒಪ್ಪಂದಗಳಾಗ್ತವೆ ಅಂತ. ಹಾಗೆ ಕ್ರೂಡ್ ಆಯಿಲ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಪ್ಪಂದಗಳಾಗುತ್ತಾ, ಇತರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಪ್ಪಂದಗಳಾಗ್ತವೆ, ಇವೆಲ್ಲವೂ ಕೂಡ ಬಹಳ ಮ್ಯಾಟರ್ ಆಗುತ್ತೆ ನಾಳೆ ಹಾಗೂ ನಾಡಿದ್ದಿನ ಪುಟಿನ್ ಅವರ ಭಾರತ ಭೇಟಿಯಲ್ಲಿ. ಇಲ್ಲಿಂದ ಯಾವ ಅಪ್ಡೇಟ್ ಗಳು ಬರ್ತವೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಕ್ಲೋಸ್ಲಿ. ನಾಳೆ ನಾಡಿದ್ದು ನೋಡೋಣ ಯಾವೆಲ್ಲ ಸುದ್ದಿಗಳು ಬರ್ತವೆ, ಎಷ್ಟರ ಮಟ್ಟಿಗೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ ವೈಸ್, ನಾಟ್ ಓವರ್ ಆಲ್ ಮಾರ್ಕೆಟ್. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ರುಪಿ ವೀಕ್ನೆಸ್ ಬಗ್ಗೆ. ಎಸ್ಪೆಷಲಿ ಈ ಸುದ್ದಿ ನೋಡೋದಕ್ಕೆ ಮುಂಚೆ ರುಪಿ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬಂದ್ಬಿಡೋಣ. ಡಾಲರ್ ಎದುರುಗಡೆ ನೋಡಬಹುದು, ಇವತ್ತು ತನ್ನ ಆಲ್ ಟೈಮ್ ಲೋ ಅಚೀವ್ ಮಾಡಿದೆ. ಇಂಡಿಯನ್ ರುಪಿ 90.2 ಇವತ್ತಿನ ಕ್ಲೋಸಿಂಗ್ ಆಲ್ ಟೈಮ್ ಲೋ ಅಚೀವ್ ಮಾಡಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಬಂದ ನಂತರ CE ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ನಾಗೇಶ್ವರನ್ ಅವರು ಹೇಳಿರುವಂತಹ ಮಾತು ನೋಡಬಹುದು. ನಾಗೇಶ್ವರನ್ isn't losing sleep over appreciating ರುಪಿ. ಅಂದ್ರೆ ಸರ್ಕಾರ ರುಪಿ ಏನು ವೀಕ್ನೆಸ್ ಆಗ್ತಿದೆ ಅದರಿಂದ ನಿದ್ದೆಗೆಟ್ಟಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ರುಪಿ ವೀಕ್ ಆಗ್ತಿರೋದಕ್ಕೆ ಭಯ ಪಡ್ತಿಲ್ಲ. ಯಾಕೆ ಅಂತ ನೋಡಿದ್ರೆ, ಸೇಸ್ ಇಟ್ಸ್ ನಾಟ್ ಹರ್ಟಿಂಗ್ ಎಕ್ಸ್ಪೋರ್ಟ್ಸ್ ಇನ್ಫ್ಲೇಷನ್. ಎಕ್ಸ್ಪೋರ್ಟ್ ಹಾಗೂ ಇನ್ಫ್ಲೇಷನ್ ನ ಮೇಲೆ ಇದು ಇಂಪ್ಯಾಕ್ಟ್ ಮಾಡ್ತಿಲ್ಲ ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಖಂಡಿತ ಇದು ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇರಬಹುದು. ಬಟ್ ಯೂಶಲಿ ನಿಮ್ಗೆ ಗೊತ್ತಿದೆ, ಡಾಲರ್ ಎದುರುಗಡೆ ರುಪಿ ವೀಕ್ ಆದ್ರೆ ನಾವು ದೊಡ್ಡ ಮಟ್ಟದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಎಸ್ಪೆಷಲಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಮೋರ್ ದನ್ 80% ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಇಂತಹ ಸಂದರ್ಭದಲ್ಲಿ ಕ್ರೂಡ್ ಬೆಲೆ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಉಳಿದ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ನ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಮಾಡದೇ ಇರಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಈ ರೀತಿಯ ಮಾತನ್ನ CA ನಾಗೇಶ್ವರನ್ ಅವರು ಹೇಳಿದ್ದಾರೆ. ಜೊತೆಗೆ ನೋಡಬಹುದು, ಇಟ್ ವಿಲ್ ಕಮ್ ಬ್ಯಾಕ್ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ದಾರೆ. ಅಂದ್ರೆ ರುಪಿ ಮುಂದಿನ ವರ್ಷದಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈಗ ಎಕ್ಸ್ಪೋರ್ಟ್ ಮೇಲೆ ಅಥವಾ ಇನ್ಫ್ಲೇಷನ್ ನ ಮೇಲೆ ಇದು ಇಂಪ್ಯಾಕ್ಟ್ ಮಾಡ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಅಕಾರ್ಡಿಂಗ್ ಟು RBI ಡೇಟಾ, ಗ್ರಾಸ್ FDI ಇನ್ಫ್ಲೋಸ್ ಇನ್ H1 FY26 increased 16.1% ಆನ್ ಇಯರ್ ಟು 50.36 ಬಿಲಿಯನ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ 16% ಅಪ್ ಆಗಿದೆ FDI ಮೊದಲಾರ್ಧದಲ್ಲಿ, ಈ ವರ್ಷದ ಮೊದಲಾರ್ಧದಲ್ಲಿ ಅನ್ನುವಂತ ಮಾತನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗಂತೂ ರುಪಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದೆ. ನೋಡೋಣ ಏನಾದ್ರೂ ಮುಂದೆ RBI ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಕೊಡುತ್ತಾ ಅಥವಾ ನಿರ್ಧಾರವನ್ನು ತಗೊಳುತ್ತಾ ಅಂತ. ಏನು ನೋಡಬಹುದು, ರುಪಿ ಸ್ಲೈಡ್ ಪಾಸ್ಟ್ 90 ಮೇ ಕಾಂಪ್ಲಿಕೇಟ್ P ಎಕ್ಸಿಟ್ ಟೈಟನ್ ರಿಟರ್ನ್ ಥ್ರೆಶೋಲ್ಡ್ಸ್ ಫಾರ್ ಗ್ಲೋಬಲ್ ಇನ್ವೆಸ್ಟರ್ಸ್. ಅಂದ್ರೆ P ಅಂತಂದ್ರೆ ಪ್ರೈವೇಟ್ ಈಕ್ವಿಟಿ ಅಂತ. ಪ್ರೈವೇಟ್ ಈಕ್ವಿಟಿ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಏನಿದ್ದಾರೆ, ರುಪಿ ವೀಕ್ನೆಸ್ ಆಗ್ತಾ ಇದ್ರೆ ಎಸ್ಪೆಷಲಿ ಅವ್ರಿಗೆ ಎಕ್ಸಿಟ್ ಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗ 90 ರೂಪಾಯಿ ಕೊಟ್ರೆ $1 ಬರುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ರು ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ರುಪೀಸ್ ಅನ್ನ ಡಾಲರ್ಗೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಅವರು ಜಾಸ್ತಿ ಲಾಭವನ್ನ ಗಳಿಸಿದ್ರು ಕೂಡ ಅವ್ರಿಗೆ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಂದಷ್ಟು ಲಾಭ ಕಟ್ ಆಗುತ್ತೆ. ಯಾಕಂದ್ರೆ ಈ ಹಿಂದೆ 83, 84 ಅಥವಾ 85 ರೂಪಾಯಿ ಇದ್ದಂತ ಡಾಲರ್ ಈಗ 90ಕ್ಕೆ ಹೋಗಿದೆ ಅಂತಂದ್ರೆ ಅಲ್ಲೂ ಆಲ್ಮೋಸ್ಟ್ 5 ರೂಪೀಸ್ 6 ರೂಪೀಸ್ ಲಾಸ್ ಆಗುತ್ತೆ. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಆಲ್ಮೋಸ್ಟ್ 6 to 7% ಆಗ್ಬಿಡುತ್ತೆ. ಅದು ಅಷ್ಟು ಲಾಸ್ ಆಗುತ್ತೆ. ರುಪಿ ವೀಕ್ನೆಸ್ ಆಗ್ತಾ ಹೋದ್ರೆ ಈ ಎಕ್ಸಿಟ್ ಗೆ ಕಷ್ಟ ಆಗುತ್ತೆ. ಅವರು ಎಕ್ಸಿಟ್ ಆಗದೆ ಕಾಯಲೂಬಹುದು ರುಪಿ ಸ್ಟ್ರಾಂಗ್ ಆಗ್ಲಿ ಅಂತ.
ಹಾಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ರಿಟರ್ನ್ ಆಗ್ಲಿಕ್ಕೂ ಕೂಡ ಒಂದಷ್ಟು ಕಷ್ಟ ಆಗಬಹುದು. ಬಟ್ ಆಕ್ಚುಲಿ ಅವರು ರಿಟರ್ನ್ ಆಗ್ತಾರೆ ಅಂದ್ರೆ ಈಗ ಒಳ್ಳೆ ಟೈಮ್. ಯಾಕೆಂದ್ರೆ $1 ಕೊಟ್ಟರೆ $90 ಬರುತ್ತೆ. ಮುಂಚೆ 84-85 ಇದ್ದಾಗ ಬರೀ $85 ಬರ್ತಾ ಇತ್ತು. ರಿಟರ್ನ್ ಆಗಕ್ಕೆ ಆಕ್ಚುಲಿ ಅಡ್ವಾಂಟೇಜ್. ಬಟ್ ಈ ರೀತಿ ವೀಕ್ನೆಸ್ ಆಗುವಂತಹ ಸಂದರ್ಭದಲ್ಲಿ ರಿಟರ್ನ್ ಆಗ್ತಾರಾ, ಅದೇ ದೊಡ್ಡ ಪ್ರಶ್ನೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಬೋಫಾ ಅಂದ್ರೆ ಬ್ಯಾಂಕ್ ಆಫ್ ಅಮೆರಿಕಾ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ನೋಡಬಹುದು, ಜಾಯಿಂಟ್ಸ್ ಗ್ರೋಯಿಂಗ್ ಕೋರಸ್ ಎಕ್ಸ್ಪೆಕ್ಟಿಂಗ್ ಫೆಡ್ ರೇಟ್ ಕಟ್ ಇನ್ ಡಿಸೆಂಬರ್ ಅಲ್ಲಿ ಅಂದ್ರೆ 10ನೇ ತಾರೀಕೇನು ಫೆಡರಲ್ ರಿಸರ್ವ್ ನ ರೇಟ್ ಡಿಸಿಷನ್ ಇದೆ. ಅವತ್ತು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಗೆ ಈಗ ಬೋಫಾ ಕೂಡ ಬರ್ತಾ ಇದೆ, ಅಂದ್ರೆ ಬ್ಯಾಂಕ್ ಆಫ್ ಅಮೆರಿಕಾ ಕೂಡ ಬರ್ತಾ ಇದೆ. ಅವರು ಕೂಡ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಡಿಸೆಂಬರ್ ಅಲ್ಲಿ. ಈಗಾಗಲೇ ಫೆಡ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ ಗೆ ತಲುಪಿದೆ. ಆಲ್ಮೋಸ್ಟ್ 83-85% ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರೇಟ್ ಕಟ್ ಆಗ್ಬಹುದು ಅಂತ 25 ಬೇಸಿಸ್ ಪಾಯಿಂಟ್ಸ್ ಈ ಡಿಸೆಂಬರ್ ಅಲ್ಲಿ. ಇಲ್ಲೇ ನೋಡಬಹುದು, ಮಾರ್ಕೆಟ್ಸ್ ನೌ ಪ್ರೈಸ್ 87% ಪ್ರಾಬಬಿಲಿಟಿ ಆಫ್ ಈಸಿಂಗ್ ಅಂದ್ರೆ 87% ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಜಸ್ಟ್ 13% ಮಾತ್ರ ರೇಟ್ ಕಟ್ ಆಗದೆ ರೇಟ್ ಪಾಸ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್. ನೋಡೋಣ FOMC ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಜೊತೆಗೆ ಕಮೆಂಟ್ರಿ ಯಾವ ರೀತಿ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೇಟ್ ಕಟ್ ಮಾಡಿ ಕಮೆಂಟ್ರಿ ವೀಕ್ ಇದ್ರೆ ಮಾರ್ಕೆಟ್ ರಿಯಾಕ್ಟ್ ಮಾಡದೇನೆ ಇರಬಹುದು. ಲಾಸ್ಟ್ ಮೀಟಿಂಗ್ ಅಲ್ಲಿ ಅದೇ ಆಗಿದ್ದು. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ 10ನೇ ತಾರೀಕು ಯಾವ ರೀತಿ ಅಪ್ಡೇಟ್ ಅನ್ನ ಜೆರೋಮ್ ಪವೆಲ್ ಅವರು ಕೊಡ್ತಾರೆ ಅಂತ. ಇನ್ನು PSU ಬ್ಯಾಂಕ್ ಗಳಲ್ಲಿ ಇವತ್ತು ಮೋರ್ ದನ್ 3% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣವನ್ನ ಇಂದಿನ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ ಕೂಡ ನಾನು. ನೋಡಬಹುದು, PSU ಬ್ಯಾಂಕ್ ಸ್ಟಾಕ್ಸ್ ಪ್ಲಂಗ್ ಅಪ್ ಟು 7% ಆಫ್ಟರ್ ಗವರ್ನಮೆಂಟ್ ಡಿನೈಸ್ FDI ಲಿಮಿಟ್ ಹೈಕ್. ಇಂಡಿಯನ್ ಬ್ಯಾಂಕ್ PNB ಫಾಲ್ ಮೋಸ್ಟ್. ಅಂದ್ರೆ FDI ಲಿಮಿಟ್ ಅನ್ನ 49% ವರೆಗೂ ರೈಸ್ ಮಾಡಬಹುದು ಅನ್ನುವಂತ ಸುದ್ದಿಗಳು ಈ ಹಿಂದೆ ಹಲವು ಸಲ ಹರಿದಾಡಿದ್ದು. ಬಟ್ ಸರ್ಕಾರದಿಂದ ಒಂದು ಕ್ಲಾರಿಫಿಕೇಶನ್ ಬಂತು ನಿನ್ನೆ. ಅದೇನು ಅಂತಂದ್ರೆ ಅಂತಹ ಯಾವುದೇ ಪ್ರಪೋಸಲ್ ನಮ್ಮ ಮುಂದೆ ಇಲ್ಲ. ಇರುವಂತ 20% ಕ್ಯಾಪ್ ಏನಿದೆ ಅದನ್ನ ಕಂಟಿನ್ಯೂ ಮಾಡುವಂತ ಮಾತುಗಳು ಕೇಳಬಂದು. ಅಂದ್ರೆ ಯಾವುದೇ ಬದಲಾವಣೆ ಮಾಡಲ್ಲ ಅಂದ್ರೆ 20% ಕಂಟಿನ್ಯೂ ಆಗುತ್ತೆ ಅಲ್ವಾ. ಈ ಸುದ್ದಿ PSU ಬ್ಯಾಂಕ್ ಗಳಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಇವತ್ತು. ಇನ್ನು ನೆಕ್ಸ್ಟ್ ICICI ಪ್ರುಡೆನ್ಶಿಯಲ್ AMC ಗೆ ಸಂಬಂಧಪಟ್ಟಂತೆ ನೋಡಬಹುದು. ICICI Pru AMC to launch $1.2 billion India IPO next week. ಮುಂದಿನ ವಾರದಲ್ಲಿ ICICI Prudential AMC IPO ಲಾಂಚ್ ಮಾಡಬಹುದು ಅಂತ ಸುದ್ದಿ ಇದೆ, ನೋಡೋಣ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಸಿಟಿ ಸೀಸ್ ಅಪ್ ಟು 17% ಅಪ್ಸೈಡ್ ಫಾರ್ ರಿಲಯನ್ಸ್ ಇಂಡಸ್ಟ್ರೀಸ್. ಬ್ಯಾಂಕ್ ಸೈಟ್ಸ್ ದಿಸ್ ಟ್ರಿಗರ್ಸ್. ಕೆಲವೊಂದು ಟ್ರಿಗರ್ಸ್ ಅನ್ನ ಇವರು ಕೊಟ್ಟಿದ್ದಾರೆ ನೋಡಬಹುದು. ಹೈಯರ್ ವ್ಯಾಲ್ಯೂಯೇಷನ್ ಫಾರ್ ಜಿಯೋ ಆಸ್ ಎ ರೀಸನ್ ಫಾರ್ ಇಟ್ಸ್ ಬುಲ್ಲಿಶ್ ಕಾಲ್. ಎಸ್ಪೆಷಲಿ ಜಿಯೋದ ಹೈಯರ್ ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟೇಷನ್ ಏನಿದೆ ಇದು ಇವರ ಈ ರೇಟಿಂಗ್ ಗೆ ಕಾರಣ ಅಂತ ಹೇಳಿದೆ. ಇನ್ನು ಹಲವರು ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಪಾಸಿಟಿವ್ ರಿಪೋರ್ಟ್ಸ್ ಅನ್ನ ಮಾಡಿದ್ದಾರೆ, ನಾವು ಕೂಡ ಈಗಾಗಲೇ ನೋಡಿದ್ದೀವಿ. ಇನ್ನು ಓಲಾ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಓಲಾ ಎಲೆಕ್ಟ್ರಿಕ್ ಡಿಪ್ಲಾಯ್ಸ್ 250 ಮೆಂಬರ್ ಟಾಸ್ಕ್ ಫೋರ್ಸ್ ಟು ಕ್ಲಿಯರ್ ಸರ್ವಿಸ್ ಬ್ಯಾಕ್ಲಾಗ್ಸ್ ಸಿಗ್ನಲ್ಸ್ ಮೇಜರ್ ಆಫ್ಟರ್ ಸೇಲ್ಸ್ ಓವರ್ ಆಲ್. ಅಂದ್ರೆ ಓಲಾ ಎಲೆಕ್ಟ್ರಿಕ್ ಅಲ್ಲಿ ತುಂಬಾನೇ ಸಮಸ್ಯೆ ಆಗಿದ್ದು ಏನು ಅಂತಂದ್ರೆ ಅವರ ಆಫ್ಟರ್ ಸೇಲ್ಸ್ ಸರ್ವಿಸ್. ಅಂದ್ರೆ ಸೇಲ್ಸ್ ಮಾಡೋರ್ಗ ಅವರು ಕೇರ್ ಅನ್ನ ತಗೊಳ್ತಾ ಇದ್ರು. ಒಂದ್ ಸೇಲ್ ಆಯ್ತು ಅಂತಂದ್ರೆ ಸರ್ವಿಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಏನಾದ್ರೂ ಸಮಸ್ಯೆ ಆಗಿದೆ ಅಂತ ತಗೊಂಡವರು ತಂದ್ರೆ ಅದ್ರ ಬಗ್ಗೆ ಪ್ರಾಪರ್ ಆಗಿ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇರ್ಲಿಲ್ಲ ಅಥವಾ ಸರ್ವಿಸ್ ಮಾಡಿ ಕೊಡ್ತಾ ಇರಲಿಲ್ಲ. ರೀತಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಈಗ ಕಂಪನಿಗೆ ಬುದ್ಧಿ ಬರ್ತಾ ಇದೆ. ಯಾಕೆಂದ್ರೆ ನಿನ್ನೆ ತಾನೇ ನಾನು ಮಾರ್ಕೆಟ್ ಶೇರ್ ಅನ್ನ ಕವರ್ ಮಾಡಿದ್ದೆ, 5th ಪ್ಲೇಸ್ ಗೆ ಹೋಗಿದೆ. ಯಾವಾಗ ಈ ರೀತಿ ಬದಲಾವಣೆ ಆಯ್ತು ಮಾರ್ಕೆಟ್ ಶೇರ್ ಅಲ್ಲಿ, ಈಗ ಕಂಪನಿ ದಾರಿಗೆ ಬರ್ತಾ ಇದೆ. 250 ಮೆಂಬರ್ ಟಾಸ್ಕ್ ಫೋರ್ಸ್ ಅನ್ನ ಕಂಪನಿ ಡಿಪ್ಲಾಯ್ ಮಾಡಿರೋ ಬಗ್ಗೆ ಸುದ್ದಿಯನ್ನ ಕೊಟ್ಟಿದೆ. ಈ ಸರ್ವಿಸ್ ಬ್ಯಾಕ್ಲಾಗ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ, ಅಂದ್ರೆ ಏನೆಲ್ಲ ಸಮಸ್ಯೆಗಳಿತ್ತು ಎಸ್ಪೆಷಲಿ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ. ಇನ್ ಕೇಸ್ ಇವರು ಸರ್ವಿಸಸ್ ಅನ್ನ ಪ್ರಾಪರ್ ಆಗಿ ಕೊಟ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಆಫ್ಟರ್ ಸೇಲ್ ಸರ್ವಿಸ್ ಇಲ್ಲ ಅಂತಂದ್ರೆ ಮಾರ್ಕೆಟ್ ಶೇರ್ ಡಿಕ್ಲೈನ್ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಇಷ್ಟು ದಿನ ಒಂಥರ ಇತ್ತು ಕತೆ. ಯಾಕೆಂದ್ರೆ ಬೇರೆ ದೊಡ್ಡ ದೊಡ್ಡ ಕಂಪನೀಸ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ. ಇದನ್ನ ಬಿಟ್ರೆ ಇನ್ನೊಂದು ಕಂಪನಿ, ಇನ್ನೊಂದನ್ನ ಬಿಟ್ರೆ ಮತ್ತೊಂದು, ಈ ರೀತಿ ಎಲ್ಲ ಕಂಪನೀಸ್ ಕೂಡ ಈಗಾಗಲೇ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಇವ್ರದನ್ನೇ ತಗೊಳ್ಬೇಕು ಅಂತ ಏನಿಲ್ಲ. ಹಾಗಾಗಿ ಕಂಪನಿ ಈಗ ಪಾಠ ಕಲಿತಾ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಇದು ಕಲಿಯುತ್ತೆ, ಜೊತೆಗೆ ಕಂಪನಿಯ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂತ. ಏನೋ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಡಿಸೈಡ್ಸ್ ಟು ಗೋ ಪಬ್ಲಿಕ್ ಫಾರ್ ರೈಸಿಂಗ್ ಫಂಡ್ಸ್. ಹಿಂದಿನ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ. ಇವನ್ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ಕೊಟ್ಟಿದ್ದೆ. IGX IPO ಬರೋ ಬಗ್ಗೆ. IGX ನ ಪೇರೆಂಟ್ ಕಂಪನಿ ಬಂದು IGX IPO ಬರುತ್ತೆ ಅಂತಂದ್ರೆ ಅದು ಖಂಡಿತ IEX ಗೆ ಒಂದಷ್ಟು ಪಾಸಿಟಿವಿಟಿಯನ್ನ ತಂದು ಕೊಡುತ್ತೆ. ಇದರ ವ್ಯಾಲ್ಯೂ ಅನ್ನು ಕೂಡ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇವತ್ತು IEX ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ದೊಡ್ಡ ಮಟ್ಟದಲ್ಲಿ ಏನ್ ಬರಲಿಲ್ಲ, ಬಟ್ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾಡಿದೆ IEX. ನಂತರ KRN ಈಟ್ ಎಕ್ಸ್ಚೇಂಜರ್ ಇಂದ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ ನೋಡಬಹುದು. ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನ್ನ ಟಾರ್ಗೆಟ್ ಮಾಡ್ತಿದೆ. ಜೊತೆಗೆ ಎಕ್ಸ್ಪೋರ್ಟ್ ಗ್ರೋತ್ ಹಾಗೂ ಮಾರ್ಜಿನ್ ಬೂಸ್ಟ್ ಬಗ್ಗೆ
ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ಕೊಂಡಿದೆ. ಇತ್ತೀಚೆಗೆ ಮಾರ್ಕೆಟ್ಗೆ ಕಾಲಿಟ್ಟಿರುವಂತಹ ಕಂಪನಿ ಏರ್ ಕಂಡೀಷನರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಕೆಪಾಸಿಟಿ ಎಕ್ಸ್ಪಾನ್ಷನ್ ಹಾಗೂ ಎಕ್ಸ್ಪೋರ್ಟ್ ಗ್ರೋತ್ ಅನ್ನ ಟಾರ್ಗೆಟ್ ಮಾಡ್ತಿದೆ. ಇನ್ನು ಮೀಶೋ IPO ಇವತ್ತಿಂದ ಓಪನ್ ಆಗಿದೆ. ಮೊದಲನೇ ದಿನನೇ ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ. GMP ಕೂಡ ತುಂಬಾ ಒಳ್ಳೆ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಮೋರ್ ದನ್ 40% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಪನಿ IPO ಗೆ ಮೊದಲನೇ ದಿನನೇ ಬಂದಿದೆ. ಜೊತೆಗೆ ಆಂಕರ್ ಅಲಾಟ್ಮೆಂಟ್ ಅಲ್ಲಿ ಕಿತ್ತಾಟನೆ ನಡೀತಾ ಇದೆ. ಅಂದ್ರೆ ನನಗೆ ಕೊಟ್ಟಿಲ್ಲ ಅಂತ ಮನೆ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಕವರ್ ಮಾಡಿದ್ದೆ ಅಂದ್ಕೊಳ್ತೀನಿ. SBI ಮ್ಯೂಚುವಲ್ ಫಂಡ್ ಗೆ ಅಲಾಟ್ ಮಾಡಿರೋ ಬಗ್ಗೆ ಕೆಲವರು ವಾಪಸ್ ಬರವನ್ನ ಎತ್ತಿದ್ದಾರೆ. ಬಟ್ ಆಂಕರ್ ಬುಕ್ ಅಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಬೇಡಿಕೆ ಕಂಡು ಬಂದಿದೆ. ಆಂಕರ್ ಪೋರ್ಷನ್ ಅಲ್ಲೂ ಕೂಡ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಖಂಡಿತ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂಸ್ಫುಲ್ ಆಗಿರುವಂತ ವಿಷಯ ಆಗುತ್ತೆ. ಒನ್ಸ್ ನಾವು ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ಲಾಂಚ್ ಮಾಡಿದ್ಮೇಲೆ ಹಾಗಾಗಿ ಅಕೌಂಟ್ ಇಂಪಾರ್ಟೆಂಟ್ ಆಗುತ್ತೆ, ಓಪನ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.